ಮಾಜಿ ಸಚಿವ ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದ್ಮರಾಜ್ ಅವರನ್ನ ಬಂಧಿಸೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಿದ್ದಾರೆ. ಬೆದರಿಕೆ ಇದೆ ಅಂತ ಗೋಪಾಲಯ್ಯನವರು ಹೇಳಿರ್ತಕ್ಕಂಥದ್ದು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅವರನ್ನ ಬಂಧಿಸಬೇಕು, ಶಿಕ್ಷೆಯಾಗಬೇಕು. ನಿಂದನೆಯ ಜೊತೆಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಪದ್ಮರಾಜ್. ನಾನು ಪದ್ಮರಾಜ್ ಬಳಿ ದುಡ್ಡು ಪಡೆಯುವ ಸ್ಥಿತಿ ನನಗೆ ಬಂದಿಲ್ಲ, ಯಾವುದೇ ವ್ಯವಹಾರ ಇಲ್ಲ ಅಂತ ಪಬ್ಲಿಕ್ ಟಿವಿಗೆ ಮಾಜಿ ಸಚಿವ ಗೋಪಾಲಯ್ಯ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಪೊಲೀಸ್ ಠಾಣೆಗೂ ಕೂಡ ಅವರು ದೂರು ನೀಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ನಿಮಗೆ ಕೊಲೆ ಬೆದರಿಕೆ ಬಂದಿರುವಂಥ ವಿಚಾರ ಕೇಳಿ ಬಂದಿರುವಂಥದ್ದು ಯಾರು ಆಗಿದ್ದು, ಏನು ವಿಚಾರ ಸರ್? ಮಾಜಿ ಕಾರ್ಪೊರೇಟರ್ ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ನನಗೆ ಕರೆ ಮಾಡಿ ಹಣಕ್ಕೆ ಒತ್ತಾಯ ಮಾಡಿ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಆಗಿದೆ. ನಾನು ರಾತ್ರಿ DCP ಅವ್ರ ಹತ್ರ ಇನ್ಸ್ಪೆಕ್ಟರ್ ಹತ್ರ ನಾನು ತಕ್ಷಣ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ನನಗೆ ಜೀವ ಬೆದರಿಕೆ ಇದೆ, ಅವನಿಂದ ನನಗೆ ರಕ್ಷಣೆ ಬೇಕು, ಅವನ ಮೇಲೆ ಸೂಕ್ತವಾದ ಒಂದು ಕ್ರಮವನ್ನು ವಹಿಸಬೇಕು ಅಂತ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಬಹುಶಃ ರಾತ್ರಿಯಿಂದನೂ ಹೋಗಿ ಅಲ್ಲಿ ಹೊರಗಡೆ ಕಾಯ್ತಾ ಇದ್ದರೆ ಅವ್ನು ಈಚೆಗೆ ಬರ್ತಾ ಇಲ್ಲ, ಒಳಗಡೆ ಇದ್ಕೊಂಡು ಈಚೆಗೆ ಬರ್ತಾ ಇಲ್ಲ. ಬಹುಶಃ ನನ್ನಂಥ ಅನೇಕ ಜನರಿಗೆ ಈ ರೀತಿ ಕೊಲೆ ಬೆದರಿಕೆ ಹಾಕಿದ್ದೇನೆ, ನಾನು ಒಬ್ಬೊಂದಲ್ಲ. ಬಹುಶಃ ಇವತ್ತು ನಾನೇನು ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಅದಾದಮೇಲೆ ತಮ್ಮ TV ಗೆ ಮತ್ತೊಂದು ಇದಕ್ಕೆ ಬೇರೆಯವರು ಹೇಳ್ತಕ್ಕಂಥ ಸಂಭವನೂ ಇದೆ. ಈಗ ಪದ್ಮರಾಜ್ ನಿಮಗೆ ಯಾವ ರೀತಿ ಪರಿಚಯ, ಮತ್ತು ದಿಢೀರಂತ ನಿನ್ನೆ ಯಾಕೆ ಕೊಲೆ ಬೆದರಿಕೆ ಹಾಕಿದ್ರೆ ಹಣ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ಅಂತ ಕೇಳಿ? ಹಣ ಕೊಡಬೇಕು ಅಂತ ಒತ್ತಾಯ ಮಾಡ್ದ, ನಾವಿಬ್ಬರು ಒಟ್ಟು ನನ್ನ ಕುಟುಂಬದಿಂದ ಸಾಕಷ್ಟು ಅನುಕೂಲ ಅವ್ರ ಕುಟುಂಬಕ್ಕಾಗಿದೆ. ಅವ್ರ ಮಗಳು MBBS ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳಿ ಕಡಿಮೆ ಮಾಡಿಸಿದ್ದೀನಿ. ಇವತ್ತು ಏನು ESL ಕೆಲಸ ಮಾಡಿಸಿದ್ದಾರೆ ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಚಿವರು ನಾನೇ ಹೋಗಿ ನಮ್ಮ ಸ್ನೇಹಿತರ ಮಗಳ ಕೆಲಸನೂ ಕೊಡಿಸ್ಕೊಟ್ಟಿದ್ದೀನಿ. ಅನೇಕ ರೀತಿಯ ಸಹಾಯಗಳು ನಮ್ಮ ಕುಟುಂಬದಿಂದ ಆಗಿದೆ. ರಾತ್ರಿ ಕುಡಿದು ಆ ದುರಾಂಕಾರದಿಂದ ಮಾತಾಡಿರ್ತಕ್ಕಂಥ ಪದಗಳನ್ನ ನಾನಿಲ್ಲಿ ಬಳಸೋಕ್ಕಾಗೋದಿಲ್ಲ. ಭಾಳ ನೋವಿನಿಂದ ಹೇಳ್ತಾ ಇದ್ದೇನೆ. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವನ್ನ ಗಡಿಪಾರು ಮಾಡಬೇಕು. ದುಡ್ಡು ಕೇಳಿದ್ರು ಸರ್, ದುಡ್ಡು ಇಷ್ಟು ಅಂತಕ್ಕಂತ ಹೇಳಿ ದುಡ್ಡಿಗೆ ಒತ್ತಾಯ ಮಾಡ್ದ, ನನಗೆ ಹಣ ಬೇಕು ಅಂತ. ನಾನು ಯಾವ ಹಣ, ನಾನೇನು ಅಣ್ಣ ತಮ್ಮದು ಮಕ್ಕಳ ನಿನಗೆ ದುಡ್ಡು ಕೊಡೋದಕ್ಕೆ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾಯಿತು ಅಂತಂದಮೇಲೆ ಅತ್ಯಂತ ಕೆಟ್ಟ ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬನ ನನ್ನನ್ನು ನಿಲ್ಲಿಸಿದ್ದಾನೆ. ಅದಕ್ಕೆ ನಾನು ಸೂಕ್ತ ರಕ್ಷಣೆಗೆ ಕೇಳ್ತೇನೆ ಮತ್ತು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪವನ್ನು ಮಾಡ್ತೇನೆ. ಅಮೌಂಟ್ ನೀವೇನೋ ಸಾಲ ಕೊಡಬೇಕಿತ್ತ? ಇಲ್ಲ ಸರ್, ಅವನ ಹತ್ರ ಸಾಲ ಮಾಡುವಂಥದ್ದು ನಂದೇನೈತೆ ಸರ್, ಏನಿದೆ? ಅವ್ರ ಕುಟುಂಬಕ್ಕೆ ನನ್ನಿಂದ ಸಾಕಷ್ಟು ಇದಾಗಿದೆ. ನೀವು ಅವ್ರ ಕುಟುಂಬದವ್ರನ್ನೇ ಕೇಳಿದ್ರೆ ಹೇಳ್ತಾರೆ, ಅವರ ಪತ್ನಿಯವರು ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ನಿಮ್ಗೆ ಯಾರು ಕೆಲಸ ಕೊಡಿಸಿದ್ದು ಅಂತಂದರೆ ಅವ್ರು ಹೇಳ್ತಾರೆ. ಇದನ್ನು ಬಂದಿತ್ತು ಇವತ್ತು, ಅವರ ಹೆಣ್ಮಗಳೂ ನನ್ನ ಮನೆ ಬಿಡ್ತಕ್ಕಂಥ ಸಂದರ್ಭ ಬಂದಿತ್ತು. ಇಲ್ಲ ನಿಮಗೆ ಜೊತೆ ಮಾತಾಡ್ತಾ ಅಂತ ಗೊತ್ತಿಲ್ಲ, ಭಾಳ ಕೆಟ್ಟ ಪದದಿಂದ ಮಾತಾಡೋದು ಆದಮೇಲೆ ನಿಮ್ಮ ಜೊತೆ ಮಾತಾಡೋದು ಅಂತ ಗೊತ್ತಾಯಿತು, ತಪ್ಪಾಯಿತು ಅಂತಕ್ಕಂಥದ್ದು ಅವರ ಮಗಳೇ, ಅವ್ರ ಮಗಳು ಹೇಳಿದ್ದಾರೆ, ಅವ್ರ ಪತ್ನಿ ಹೇಳಿದ್ದಾರೆ ತಪ್ಪಾಗಿದೆ, ನಿಮ್ಮ ಹತ್ರ ಈ ರೀತಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನೇ ಅವರ ಪತ್ನಿನೂ ಹೇಳಿದ್ದಾರೆ. ಅವರ ಮಗ ಖುದ್ದಾಗಿ ಡಾಕ್ಟ್ರು ಬಂದು ಈ ಥರ ತಪ್ಪಾಗೋಗಿದೆ ಅಂತಕ್ಕಂಥದ್ದನ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟು ವಾಪಸ್ ತಾಣೋದಕ್ಕೆ ಬರೋದಿಲ್ಲ, ನನ್ನ ಗೌರವ ಪ್ರಶ್ನೆ ಅಂತಕ್ಕಂಥದ್ದು. ಕೊಲೆ ಬೆದರಿಕೆ ಹಾಕಿದ್ರ ಅಥವಾ ಹಣ ಬೇಡಿಕೆ ಹಾಕಿದ್ರ? ಹಣ ಬೇಡಿಕೆ, ಕೊಲೆ ಬೆದರಿಕೆ ಎರಡೂ ಹಾಕಿದ್ದಾನೆ. ಎರಡನ್ನೂ ಹಾಕಿದ್ದಾನೆ. ಥ್ಯಾಂಕ್ ಯು. ಇದು ಗೋಪಾಲಯ್ಯನವರು ಹೇಳುವಂಥದ್ದು. ಅಂದರೆ ಸಾಕಷ್ಟು ದಿನಗಳಿಂದ ನಮಗೆ ಪರಿಚಯ ಇದ್ದರೂ ಕೂಡ ಅವರು, ಆದರೆ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಏಕಾಏಕಿ ಫೋನ್ ಮಾಡಿ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಲ್ದೇ ಹಣಕ್ಕೆ ಬೇಡಿಕೆ ಇಡ್ತಾರೆ. ಹಣಕ್ಕೆ ಬೇಡಿಕೆ ಇಟ್ಟ ನಂತರದಲ್ಲಿ ಹಣ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನು ಕೊಲೆ ಮಾಡ್ತೀನಿ ಅನ್ನೋ ಮಾತುಗಳು ಕೂಡ ಹೇಳಿದರು. ಹಾಗಾಗಿ ಈಗಾಗಲೇ ಗೋಪಾಲಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ FIR ಮಾಡಿರುವಂಥದ್ದು. ಕ್ಯಾಮರಾಮನ್ ಅಕ್ಷಯ್ ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು. ಗೋಪಾಲಯ್ಯನವರು ಮತ್ತು ಪದ್ಮರಾಜ್ ಅವರು ಅಪರಿಚಿತರೇನಲ್ಲ, ಪರಸ್ಪರ ಪರಿಚಿತರೇ. ಒಟ್ಟೊಟ್ಟಿಗೆ ಇವರೆಲ್ಲರೂ ಕೂಡ ಕಾರ್ಪೊರೇಟರ್ ಆಗಿದ್ದಂಥವ್ರು, ಪರಿಚಯ ಇತ್ತು ಅವಾಗಿಂದನೂ ಕೂಡ. ಬಟ್ ಈಗ ಈ ರೀತಿ ಆಗಿದೆ. ನೋಡೋಣ ಪೊಲೀಸರು ಮುಂದೆ ಏನು ಕ್ರಮ ತಗೋತಾರೆ ಅಂತ.